ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರಬೇಕು ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಸೊ ನಾನು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೀನಿ, ಬಟ್ ಅದು ಡೌನ್ ಟ್ರೈನ್ ಆಗಿರೋದ್ರಿಂದ ಸೊ ಇವತ್ತು ಮಾಡೋಣ ಅಪ್ ಟ್ರೈನ್, ಆಯಿತಾ. ಸೊ ಅಪ್ ಟ್ರೈನ್ ಯಾವುದು ಅಂತ ಹೇಳಿದ್ರೆ, ಸೊ ನಮ್ಮ ಕರಾವಳಿಯ ಲೈಫ್ ಲೈನ್ ಆದಂತಹ ಮಂಗಳೂರು ಜಂಕ್ಷನ್ ಯಶವಂತಪುರ ಕಾರವಾರ. ಸೊ ನಿಜವಾಗ್ಲೂ ಇದು ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್. ಇದಕ್ಕೆ ನಾವು ಲೋಕೋಮೋಟಿವ್ ಆಗಿ ಬಂದಿರೋದು ನಮಗೆ ಡೀಸೆಲ್ ಲೋಕೋಮೋಟಿವ್. ಸೊ ಇನ್ನು ಈ ಲೈನ್ ಬಂದುಬಿಟ್ಟು ಎಲೆಕ್ಟ್ರಿಫಿಕೇಷನ್ ಆಗಿದೆ, ಅಂಟಿಲ್ ಹಾಸನ ತನಕ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಬಟ್ ಅದಕ್ಕೂ ಮುಂದೆ ಆಗದಿರೋ ಕಾರಣ ನಮಗೆ ಡೀಸೆಲ್ ಲೋಕೋಮೋಟಿವ್ನೇ ಹಾಕ್ತಾರೆ. ಅದನ್ನ ಎಲ್ಲಿ ತನಕ ಅಂತ ಹೇಳಿದ್ರೆ ಮಂಗಳೂರು ಜಂಕ್ಷನ್ ತನಕ ನಮಗೆ ಡೀಸೆಲ್ಲೇ ಇರುತ್ತೆ. ಅದಾದಮೇಲೆ ನಮಗೆ ಮಂಗಳೂರು ಜಂಕ್ಷನಲ್ಲಿ ರಿವರ್ಸ್ ಆಗುತ್ತೆ. ಸೊ ಲೋಕೋ ರಿವರ್ಸಲ್ ಆಗುತ್ತೆ, ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಲೋಕೋನ ಹಾಕ್ತಾರೆ. ಅಂದರೆ ಕೊಂಕಣ ರೈಲ್ವೇಸಲ್ಲಿ ಓಡಾಡೋಕ್ಕೆ ನಮ್ಗೆ ಆಲ್ರೆಡಿ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಸೊ ಅದಕ್ಕೋಸ್ಕರ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ನ ಹಾಕ್ತಾರೆ. ಸದ್ಯಕ್ಕೆ ನಮಗೆ ಹೌಲ್ ಮಾಡ್ತಾ ಇರೋದು WTP 4B, ಆಯಿತಾ. ಇದು ಕೃಷ್ಣರಾಜಪುರಮ್ಮು. ಸೊ ಈ ಟ್ರೈನ್ ಬಗ್ಗೆ ಮುಂದೆ ಮಾತಾಡೋಣ. ಇನ್ನು ಮಾತಾಡೋಕ್ಕೆ ಸುಮಾರಿದೆ. ಯಾಕಂತ ಹೇಳಿದ್ರೆ, ಸೊ ಇದು ಮಿನಿಮಮ್ ಇದು ಕ್ಯಾನ್ಸಲ್ ಆಗಿ ಅರೌಂಡ್ 6 ತಿಂಗಳಾಯಿತು. ಇವಾಗ ಅದನ್ನ ರೀಸ್ಟಾರ್ಟ್ ಮಾಡಿದೆ ಅರೌಂಡ್ 2 to 3 ಡೇಸ್. ಇವಾಗ ಟೈಮ್ ಬಂದುಬಿಟ್ಟು 5:47, ಆಯಿತಾ. ಸೊ ನಾಳೆ ಕ್ರಿಸ್ಮಸ್ ಆಗಿರೋದ್ರಿಂದ ಒಳ್ಳೆ ಜನ ತುಳುಕ್ತಿದ್ದಾರೆ ಟ್ರೈನಲ್ಲಿ. ಸೊ ಹಾಗಾಗಿ ಇದನ್ನು ಮೊದಲು ಏನಾಗಿತ್ತು ಅಂದರೆ, ನಾನೊಂದು 2 ವರ್ಷದ ಹಿಂದೆ ಯೂಸ್ ಮಾಡಿದಾಗ ಇದರಲ್ಲಿ ಪೂರ್ತಿ ಜನರಲ್ ಕೋಚಸ್ ಇರೋದು, ಆಯಿತಾ. ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲೊಂದು 2 CC ಕಾರ್ ತೊಗೊಬಂದು CC ಚೇರ್ ಇದೆ. ಆಮೇಲೆ ಬುಕ್ಕಿಂಗ್ D1 D2 D3 ಇದೆಯಲ್ಲ, ಇದೆಲ್ಲ 3x3 ಚೇರ್ ಕಾರ್ಸು. ಆಮೇಲೆ ಜನರಲ್ ಮತ್ತು ನಾರ್ಮಲ್ ಜನರಲ್ ಇತ್ತು. ಆಮೇಲೆ ಒಂದು ಸ್ಲೀಪರ್ ಕೋಚು ಆ್ಯಡ್ ಮಾಡಿದ್ದಾರೆ, ಸ್ಲೀಪರ್ ಕೋಚು ಇದೆ, ಆಯಿತಾ. ಇದ್ರ ಬಗ್ಗೆ ನಾವು ಇವಾಗ ಆಲ್ರೆಡಿ ಟಿಕೆಟ್ ಫುಲ್ ಬುಕ್ ಆಗಿದೆ. ನೋಡೋಣ, ಟೈಮ್ ಸಿಕ್ಕಿದ್ರೆ ಮಂಗಳೂರು ಜಂಕ್ಷನ್ ಅಥವಾ ಹಾಸನದಲ್ಲಿ ನಾವೇನು ಮಾಡೋಣ, ಇದನ್ನ ಆ ಟ್ರೈನ್ ಇದಕ್ಕೆ ಬೋಗಿಗೆ ಹೋಗಿ ಚೆಕ್ ಮಾಡೋಣ, ಆಯಿತಾ. ಸೊ ಸಿಗೋಣ. ಇವಾಗ ಹೆಂಗಿದ್ರು ಪ್ಲ್ಯಾಟ್ಫಾರ್ಮ್ 4 ಹಾಕಿದ್ದಾರೆ ಟ್ರೈನ್ನ. ಸೊ ದೀನ್ ದಯಾಳ್ ಕೋಚ್ ಹಾಕಿದ್ದಾರೆ ನಮಗೆ. ದೀನ್ ದಯಾಳ್ ಕೋಚ್ 3 ಜನರಲ್ ಕೋಚ್, 2 GS ಇರುತ್ತೆ, ಅಂದರೆ ಜನರಲ್ ಕೋಚ್ ಇರುತ್ತೆ, ಮತ್ತು ಉಳಿದಿದೆಲ್ಲ. ಸೊ ಇದ್ದದ್ದು ರೇಕ್ ಶೇರಿಂಗ್ ಬಂದುಬಿಟ್ಟು ಮಂಗಳೂರು ಯಶವಂತಪುರ ಗೋಲ್ಗುಂಬಸ್ ಅಂತ ಹೇಳ್ತೀನಿ. ಇದು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಜೊತೆ ಇದು ರೇಕ್ ಶೇರಿಂಗ್ ಬಂದಿದೆ, ಆಯಿತಾ. ಸೊ ಇದ್ರ ಅಲ್ಟರ್ನೇಟಿವ್ ಡೇಸ್ನ ಕಾರವಾರ ಹೋಗೋದ್ರಿಂದ ಇದ್ರ ಅಲ್ಟರ್ನೇಟಿವ್ ಡೇಸಲ್ಲಿ ಇದು ಮಂಗಳೂರು ಜಂಕ್ಷನ್ ಲಾಸ್ಟ್ ಆಗುತ್ತೆ. ಸೊ ಅದು ಬಿಡೋದು ಅಷ್ಟೇ. ಸೊ ಅಲ್ಟರ್ನೇಟಿವ್ ಡೇಸ್ನ ಅದು ಚೇಂಜ್ ಆಗುತ್ತೆ. ಒಂದು ಸಲ ಕಾರವಾರ ಹೋಗೋದ್ರೆ ಒಂದು ಸಲ ಅದು ಬಂದುಬಿಟ್ಟು ಮಂಗಳೂರು ಜಂಕ್ಷನ್ ಸ್ಟಾಪ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಡಿಸೆಂಬರ್ ಟೈಮು. ಗೊತ್ತಿಲ್ಲ ವೆದರ್ ಹೆಂಗಿರುತ್ತಂತ. ನಾನು ಆಲ್ರೆಡಿ ಮಾನ್ಸೂನ್ ಟೈಮಲ್ಲಿ ವೀಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ, ಜಸ್ಟ್ ಚೆಕ್ಔಟ್ ಮಾಡಿ, ಆಯಿತಾ. ಸಿಗೋಣ 7 ಗಂಟೆಗೆ.
ಸೊ ನಾವಿವಾಗಿದ್ದೀವಿ ಹಾಸನ್ ಜಂಕ್ಷನಲ್ಲಿ. ಸೊ ಇವಾಗ ಜಸ್ಟ್ ನಾನು ಕ್ಲಿಪ್ ನೋಡಿದ್ರಲ್ಲ, ಸೊ ಆ ಕ್ಲಿಪ್ ಬಂದುಬಿಟ್ಟು ಇರೋದು 2ನೇ ಕ್ರಾಸಿಂಗು. ಸೊ ನಮಗೆ ಟೋಟಲ್ ನೆಲಮಂಗಲದಿಂದ ಆಗಿದ್ದು 2 ಕ್ರಾಸಿಂಗು. ಒಂದು ಕ್ರಾಸಿಂಗ್ ಬಂದುಬಿಟ್ಟು ಇದು ಹಾಸನ್ ಪ್ಯಾಸೆಂಜರು, 2ನೇ ಇದು ಕ್ರಾಸಿಂಗೇ ಇದು ಯಾವುದಂತ ಹೇಳಿದ್ರೆ ಮೈಸೂರು ಯಶವಂತಪುರ ಇದು ಪ್ಯಾಸೆಂಜರ್ ಟ್ರೈನ್ದು. ಸೊ ಇದು ರೌಂಡ್ ಹಾಕೊಂಡು ಮೈಸೂರು ಹಾಸನ್ ಜಂಕ್ಷನಲ್ಲಿ ಬರುತ್ತೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ 13 ನಾವಿದ್ದೀವಿ ಹಾಸನದಲ್ಲಿ. ನಾವಿವಾಗಿದ್ದೀವ ಸಕಲೇಶ್ಪುರದಲ್ಲಿ. ಸೊ ಸಕಲೇಶ್ಪುರದಲ್ಲಿ ಕ್ರೂ ಚೇಂಜ್ ಆಗುತ್ತೆ. ಕ್ರೂ ಚೇಂಜ್ ಆಗಿ ಮತ್ತು ಬ್ಯಾಂಕರ್ ಲೋಕಸ್ನ ಹಾಕ್ತಾರೆ ಆಯಿತಾ. ಸೊ ಬ್ಯಾಂಕರ್ ಲೋಕಸ್ ಅಂತ ಹೇಳಿದ್ರೆ ಘಾಟ್ ಸೆಕ್ಷನಲ್ಲಿ ನಮಗೆ ಎಕ್ಸ್ಟ್ರಾ ಪವರ್ ಬರಲಿ ಅಂತ ನಮಗೆ ಬ್ಯಾಂಕರ್ ಲೋಕಸ್ನ ಹಾಕ್ತಾರೆ. ಸೊ ಅದನ್ನ ಇಲ್ಲಿ ಸಕಲೇಶ್ಪುರದಲ್ಲಿ ಅಟ್ಯಾಚ್ ಮಾಡೋದು. ಸೊ ನೋಡ್ಬೋದು. ಸೊ ಅರೌಂಡ್ 20 ಮಿನಿಟ್ಸ್ ಟೈಮ್ ಇರುತ್ತೆ. ಅಲ್ಲಿ ನೋಡ್ತೀವಿ ಲೋಕೋ ಬರುತ್ತೆ. ಸೊ ಇಲ್ಲೇ ಅಟ್ಯಾಚ್ ಮಾಡ್ತಾರೆ ಆಯಿತಾ. ಸೊ ಇದೇ ಲೋಕೋಗೆ ಅಟ್ಯಾಚ್ ಮಾಡ್ತಾರೆ, ನೋಡ್ಬೋದು. ಇವಾಗ ಜಸ್ಟ್ ಸಕಲೇಶ್ಪುರದಿಂದ ನಮ್ಗೆ ಯಾವುದೇ ಅಫಿಷಿಯಲ್ ಸ್ಟಾಪ್ ಇಲ್ಲ. ನೆಕ್ಸ್ಟ್ ಡೈರೆಕ್ಟ್ ಸ್ಟಾಪ್ ಇರೋದು ಅಫಿಷಿಯಲ್ ಸ್ಟಾಪ್ ಬಂದುಬಿಟ್ಟು ನಮ್ಮ ಸುಬ್ರಹ್ಮಣ್ಯ ರೋಡು. ಬಟ್ ಪ್ರತಿಯೊಂದು ಸ್ಟೇಷನ್ ಎಲ್ಲೆಲ್ಲಿ ಮಿಡ್ಲಲ್ಲಿ ಕಡಗರವಳ್ಳಿ ಅಥವಾ ಎಡಕುಮರಿ ಮತ್ತು ಇಂಥ ಜಾಗದಲ್ಲೆಲ್ಲ ಇವರು ನಿಲ್ಸ್ಕೊತ ಹೋಗ್ತಾರೆ. ಒಂದೇ ಕ್ರಾಸಿಂಗ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ ಟೆಸ್ಟ್ ಆಗುತ್ತೆ. ಸೊ ಇದೆರಡು ಕಾರಣದಿಂದ ಎಲ್ಲ ಕಡೆ ಅರೌಂಡ್ ಈ 60 ಕಿಲೋಮೀಟರ್ ಸ್ಟ್ರೆಚ್ನ ನಾವು ಕಂಪ್ಲೀಟ್ ಮಾಡೋಕ್ಕೆ ಅರೌಂಡ್ 3 ಅವರ್ಸ್ ತೊಗೊತೀವಿ. ಮಿನಿಮಮ್ 1.5 ಅಥವಾ 2 ಗಂಟೆ ಅಥವಾ 1 ಗಂಟೆಗೆ ನಾವು ಇಲ್ಲೋಗಿ ಮುಟ್ತೀವಿ ಸುಬ್ರಹ್ಮಣ್ಯ ರೋಡ್ನ. ಅಲ್ಲಿಂದ ಆಲ್ಮೋಸ್ಟ್ ಕ್ರೌಡ್ ಕಮ್ಮಿ ಆಗುತ್ತೆ. ಕ್ರೌಡ್ ಕಮ್ಮಿ ಆಗೋ ಚಾನ್ಸಸ್ಸು ಇದೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಬಂದವರೆಲ್ಲ ಸುಬ್ರಹ್ಮಣ್ಯ ಹೋಗೋರೆ, ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಹೋಗೋರೆ.
जगह पर पहाड़ में कौन है?
ನಾವಿವಾಗ ಡಿಪಾರ್ಟ್ ಆಗ್ತಿದ್ದೀವಿ ಸುಬ್ರಹ್ಮಣ್ಯ ರೋಡು. ಸೊ ಎಲೆಕ್ಟ್ರಿಫಿಕೇಷನ್ ಆಗ್ತಾಯಿದೆ ಎಲ್ಲ, ಅದಕ್ಕೋಸ್ಕರ ಡಿಲೇ. ಸೊ 12:20 ಟೈಮು. ಇವಾಗ ನೋಡ್ಬೋದು 2:54, ಹಾಫ್ ಆ್ಯನ್ ಅವರ್ ಡಿಲೇ ಆಗಿದೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇರೋದು ಆ್ಯಕ್ಟಿವು, 2 ಮಾಡ್ತಿದ್ದಾರೆ ಇವಾಗ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಮತ್ತು 3 ಆ್ಯಕ್ಟಿವ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಜಸ್ಟ್ ನಮ್ಮ ಟ್ರೈನಿಗೆ ಬಂದಿರೋ ಬ್ಯಾಂಕರ್ ಲೋಕಸ್ನ ಇವಾಗ ಒಂದು ಮಾಲ್ ಗಾಡಿಗೆ ಹಾಕಿದ್ದಾರೆ ಇವಾಗ ಗೂಡ್ಸ್ ಟ್ರೈನ್ಗೆ. ಇದೇ ಬ್ಯಾಂಕರ್ಸ್ ನಮ್ಮ ಗಾಡಿಗಿದ್ವು, ಇವಾಗ ಅದನ್ನ ತೆಗೆದು ಇವಾಗ ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ. ಇವಾಗ ಇದನ್ನ ತೊಗೊಂಡು ಮತ್ತೆ ವಾಪಸ್ ಇವರು ಸಕಲೇಶ್ಪುರಕ್ಕೆ ಹೋಗ್ತಾರೆ. ಸೊ ಇದು ಹುಬ್ಳಿ ಸೊ ಇಲ್ಲಿಂದ ನಮಗೆ ಸೀದಾ ಡೈರೆಕ್ಟ್ ರೋಡು, ರೋಡ್ ಅಂತ ಹೇಳ್ತೀನಿ, ಡೈರೆಕ್ಟ್ ಟ್ರ್ಯಾಕ್, ಸಿಂಗಲ್ ಟ್ರ್ಯಾಕ್ ಇರುತ್ತೆ. ಇಲ್ಲಿಂದ ನೆಕ್ಸ್ಟ್ ಪುತ್ತೂರಿಂದ ಬಂಟ್ವಾಳದಿಂದ ಮಂಗಳೂರು ಜಂಕ್ಷನ್. ಮಂಗಳೂರು ಜಂಕ್ಷನ್ ಅಷ್ಟೇ, ಸೆಂಟ್ರಲ್ ಹೋಗಲ್ಲ ಈಗ ಟ್ರೈನು. ಸೊ ಮಂಗಳೂರು ಜಂಕ್ಷನ್ ಅಷ್ಟೇ. ಸೊ ಇವಾಗ ಒಂದು ಎಂಜಿನ್ ಅಷ್ಟೇ ಲೀಡ್ ಮಾಡ್ತಾ ಇರೋದು. ಹಾಗಿದೆ ಇನ್ನೇನು 1 ಅವರ್ ಪುತ್ತೂರು, ಅಲ್ಲಿಂದ ಒಂದು 20-25 ನಿಮಿಷದಲ್ಲಿ ಬಂಟ್ವಾಳದಿಂದ ಒಂದು 20 ನಿಮಿಷದಲ್ಲಿ ಮಂಗಳೂರು ಜಂಕ್ಷನ್, ಅಲ್ಲಿ ಲೋಕಲ್ ರಿವರ್ಸಲ್ಲು, ಅಲ್ಲಿಂದ ಕೊಂಕಣ ರೈಲ್ವೆ ಸ್ಟೇಷನ್. bypass cab है. ನಾವಿವಾಗಿದ್ದೀವಿ ಮಂಗಳೂರು ಜಂಕ್ಷನಲ್ಲಿ. ಸೊ ಈ ಮಂಗಳೂರು ಜಂಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟು ವಾಟ್ರಿಂಗ್ ಆಗುತ್ತೆ, ನೋಡ್ಬೋದು ವಾಟ್ರಿಂಗ್ ಆಗ್ತದೆ. ಸೊ ವಾಟ್ರ್ ಫಿಲ್ ಮಾಡ್ತಾರೆ ಫಸ್ಟು, ಆಮೇಲೆ ಇದರಲ್ಲಿ ಲೋಕೋ ಚೇಂಜ್ ಆಗುತ್ತೆ. ಸೊ ಈ ಡೈರೆಕ್ಷನಿಂದ ಬಂದಿರೋ ನಮ್ಮ ಡೀಸೆಲ್ ಲೋಕೋಮೋಟಿವ್ನ ಈ ಕಡೆ ಬಂದುಬಿಟ್ಟು ನಮಗೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ನ ಆ ಥರ ಆಯ್ತಾ ಇವಾಗ. ಇದಾದಮೇಲೆ ನಮ್ಮ ಇವಾಗ ಕೊಂಕಣ. ಇವಾಗ ಮಂಗಳೂರು ಜಂಕ್ಷನ್ ಯಾಕಂತ ಹೇಳ್ತಾರೆ ಅಂದರೆ, ಮಂಗಳೂರು ಜಂಕ್ಷನಿಂದ 3 ಲೈನ್ ಹೋಗುತ್ತೆ. ಒಂದು ಲೈನು ನಮಗೆ ಸುಬ್ರಹ್ಮಣ್ಯದ ಕಡೆ ಅಥವಾ ಹಾಸನ ಕಡೆ ಕರ್ಕೋದ್ರೆ, ಮತ್ತೊಂದು ಉಡುಪಿ ಕಡೆ ಕೊಂಕಣ ಲೈನು, ಮತ್ತೊಂದು ಲೈನ್ ಬಂದುಬಿಟ್ಟು ಈ ಕಡೆ ಸ್ಟ್ರೇಟ್ ಹೋದರೆ ನಮಗೆ ಕೇರಳ ಅಥವಾ ಮಂಗಳೂರು ಸೆಂಟ್ರಲ್ಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಮಂಗಳೂರು ಜಂಕ್ಷನ್ ಅಂತ ಕರಿತೀವಿ. ಸೊ ಇದರಲ್ಲಿ 3 ರೂಟ್ ಒಂದೇ ಸಲ ಸೇರೋದ್ರಿಂದ ಇದಕ್ಕೆ ನಾವು ಒಂದು ಜಂಕ್ಷನ್ ಅಂತ ಕರಿತೀವಿ. ಬಿರಿಯಾನಿ ಅಂಡ ಬಿರಿಯಾನಿ, ಚಿಕನ್ ಬಿರಿಯಾನಿ. ಒಂದು ಗೊತ್ತಿಲ್ಲ ಇಲ್ಲಿ ಇವರು ಯಾಕೆ ಈಸ್ಟರ್ನ್ ರೈಲ್ವೆ ರೇಕ್ ಯೂಸ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿದೆ SWR ರೋಡ್ ಹತ್ತಾನೆ, ಇದಕ್ಕೆ ಯಾಕೆ ಈಸ್ಟರ್ನ್ ರೈಲ್ವೆ ರೂಟ್ ಬೇರೆ. ಸೊ ಈಸ್ಟರ್ನ್ ರೈಲ್ವೆದು ರೇಕ್ ಶೇರಿಂಗ್ ಇದೆ. ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕಾಣಿಸುತ್ತೆ ಇದು.
ಸೊ ಇದು ಐ ಗೆಸ್ ಇದು ನಾರ್ಮಲ್ ಅಡ್ಜಸ್ಟ್ಮೆಂಟು ರೈಟ್ ನಾವು ಅಂತ ಮಾಡಿದ್ದಾರೆ, ಸದ್ಯಕ್ಕೆ ಮಾಡೋಣ ಅಂತ ಮಾಡಿರೋ ಅಡ್ಜಸ್ಟ್ಮೆಂಟ್ ಇದು. ಹಾಗಾಗಿ ನಮಗೆ ಈಸ್ಟರ್ನ್ ರೈಲ್ವೇದವ್ರದ್ದು ರೇಟ್ ನೋಡೋಕೆ ಸಿಗ್ತಿದೆ. ಮಂಗಳೂರು ಸೆಂಟ್ರಲ್ ಟು ವಿಜಯಪುರ ಎಕ್ಸ್ಪ್ರೆಸ್ ಇದು. ಯಾಕೋ ಡಿಲೇ ಆಗಿ ಹೋಗ್ತಿದೆ ಅನ್ಸುತ್ತೆ. ಎಷ್ಟು ಡಿಲೇ ಆಗಿದೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಸೊ ಈ ಟ್ರೈನ್ ಟೈಮಿಂಗ್ಸ್ ಮೊದಲು ಹೆಂಗಿತ್ತಂತ ಹೇಳಿದ್ರೆ, ಈ ಟ್ರೈನು ಕಾರವಾರ ಎಕ್ಸ್ಪ್ರೆಸ್ಸು ಮತ್ತು ಈ ಟ್ರೈನ್ನ ಸೈಡಿಂಗ್ ಅಂತ ಹೇಳಿದ್ರೆ ಕ್ರಾಸಿಂಗ್ ಬಂದುಬಿಟ್ಟು ಬಂಟ್ವಾಳದಲ್ಲಿ ಆಗ್ತಿತ್ತು ಮೊದಲು. ನಾನು ಒಂದು ವರ್ಷದಿಂದ ಟ್ರಾವೆಲ್ ಮಾಡಿದಾಗ ಇದು ಇಲ್ಲಿ ಬಂಟ್ವಾಳದಲ್ಲಿ ಕ್ರಾಸಿಂಗ್ ಆಗ್ತಿತ್ತಪ್ಪ. ಇವಾಗ ಚೇಂಜ್ ಮಾಡಿದ್ದಾರೆ ಟೈಮಿಂಗ್ಸ್ನ. ಸೊ ಯಾಕಂದರೆ ಇದು ಸ್ಪೆಷಲ್ ಅಲ್ಲ, ಇವಾಗ ಸ್ಪೆಷಲ್ ಟ್ರೈನ್ ಅಲ್ಲಲ್ಲ, ಹಾಗಾಗಿ ಇದನ್ನು ನಾವು ಸೊ ಇದು ರೇಕ್ ಶೇರಿಂಗ್ ಬಂದುಬಿಟ್ಟು ನೋಡ್ಬೋದು ನೀವು. ಎಷ್ಟು ಹೆಸರಿದೆ ಅಂದರೆ ಅಲ್ಲಿ ಹುಬ್ಬಳ್ಳಿ, ವಿಜಯಪುರ, ವಿಜಯವಾಡ ಎಲ್ಲೆಲ್ಲಿಗೋ ರೇಕ್ ಶೇರಿಂಗ್ ಇಟ್ಟಿದ್ದಾರೆ ಇದನ್ನ. ಆಯಿತಾ, ಟೋಟಲ್ ರೇಕ್ ಶೇರಿಂಗ್ ಎಲ್ಲ ಮೆಸಡ್ ಇಲ್ಲಿ ಗೊತ್ತೇ ಆಗಲ್ಲ.
ಡಿಪಾರ್ಟಿಂಗ್ ಸುರತ್ಕಲ್. ಸೊ ನೆಕ್ಸ್ಟ್ ಸ್ಟಾಪ್ ವಿಲ್ ಬಿ ಉಡುಪಿ ಅನಿಸುತ್ತೆ, ಯಾಕಂದರೆ ಇದರಲ್ಲಿ ಮುಲ್ಕಿ ಅಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಉಡುಪಿ. ನಾವಿವಾಗ ಎಂಟ್ರ್ ಆಗ್ತಿದ್ದೀವಿ ಮುಲ್ಕಿಗೆ. ಮುಲ್ಕಿಲಿ ನಮಗೆ ಸ್ಟಾಪ್ ಇಲ್ಲ, ಬಟ್ ಆಲ್ರೆಡಿ ನಮಗೆ ಈ ಕಾಚಿಗೂಡ ಮತ್ತು ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ ಇದೆ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಅದರದ್ದು ಕ್ರಾಸಿಂಗ್ ಆಗ್ತದೆ. ಹಾಗಾಗಿ ನಮ್ಮನ್ನ ನಿಲ್ಲಿಸ್ತಾರೆ ಅನಿಸುತ್ತೆ. ಹಾಂ, ಯಾಕಂದರೆ ನಮ್ಮನ್ನ ಮೇನ್ ಲೈನ್ ಹಾಕಿದ್ದಾರೆ, ಅವ್ರನ್ನ ಲೂಪ್ ಲೈನ್ ಹಾಕ್ತಾರೆ. ಯಾಕಂದರೆ ಅದು ಸ್ಟಾಪ್ ಇದೆ, ಟ್ರೈನ್ಗೆ ಸ್ಟಾಪ್ ಇದೆ. ಹಾಗಾಗಿ ನಮ್ಮನ್ನ ಮೇನ್ ಲೈನ್ಗೆ ಹಾಕಿ ಅವ್ರನ್ನ ಲೂಪ್ ಲೈನ್ಗೆ ಹಾಕ್ತಾರೆ. ಇದು ಬಂದ್ಬಿಟ್ಟು ಮುಲ್ಕಿ ಸ್ಟೇಷನ್ ಇಂದ ರಿಪೇರಿ ನಡೆಸಿದೆ. ಈ ಟ್ರೈನ್ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಇದು ಸುರತ್ಕಲ್ ಆದಮೇಲೆ ನಿಮಗೆ ಡೈರೆಕ್ಟ್ ಉಡುಪಿ ಆದಮೇಲೆ ಡೈರೆಕ್ಟು ಕುಂದಾಪುರ ಆದಮೇಲೆ ನಿಮಗೆ ಡೈರೆಕ್ಟು ಬರೋದು ಬೈಂದೂರು ಆದಮೇಲೆ ಭಟ್ಕಳ. ಸೊ ಹಾಗಾಗಿ ಎಂಡ್ ಟು ಎಂಡ್ ಕನೆಕ್ಟೆಡ್. ಮಿಡ್ಲಲ್ಲಿ ಏನೋ ಆಲ್ಮೋಸ್ಟ್ ಈ ಪಂಚಗಂಗಾನೇ ಮುಲ್ಕಿ ಮತ್ತು ಬಾರ್ಕೋರಲ್ಲಿ ನಿಲ್ಲುತ್ತೆ, ಬಟ್ ಇವ್ರದ್ದು ನಿಲ್ಲಲ್ಲ. ಗ್ರೇಟ್. ಸೊ ಇದು ನಿಲ್ಲುತ್ತೆ, ಯಾವುದಂದ್ರೆ ಮುರುಡೇಶ್ವರ SMBT ನಿಲ್ಲುತ್ತೆ, ಪಂಚಗಂಗಾನೂ ನಿಲ್ಲುತ್ತೆ, ಬಟ್ ಈ ಟ್ರೈನ್ ನಿಲ್ಲಲ್ಲ. ಡೈರೆಕ್ಟು ಸುರತ್ಕಲ್ ಆದಮೇಲೆ ಸೀರೆ ಉಡುಪಿನೇ. ಸೊ ನಾನು ನಿಮಗೆ ಎಲೆಕ್ಟ್ರಿಕ್ ಹಾಕ್ತೀವಿ ಅಂತ ಹೇಳಿದ್ದೆ, ಬಟ್ ಎಲೆಕ್ಟ್ರಿಕ್ ಹಾಕಿಲ್ಲ. ಆಲ್ಮೋಸ್ಟ್ ಡೀಸೆಲೆಲ್ಲ ಹೊಡಿತಿದ್ದಾರೆ ರೂಟು. ಏನಪ್ಪ ನನಗೂ ಗೊತ್ತಿಲ್ಲಪ್ಪ. ಆಲ್ಮೋಸ್ಟ್ ಹೋದ ವರ್ಷ ಎಲ್ಲ ಮೊದಲೆಲ್ಲ ಇದು ಮಾಡ್ತಿದ್ರು, ಯಾವುದು ಡೀಸೆಲ್ಲೇ ಕೊಡ್ತಿದ್ರು, ಸಾರಿ ಎಲೆಕ್ಟ್ರಿಕ್ ಕೊಡ್ತಿದ್ರು. ಇವಾಗ ಯಾಕೋ ಡೀಸೆಲ್ಲೇ ಹಾಕಿದ್ದಾರೆ, ಡೀಸೆಲ್ಲೇ ಹೋಗ್ತಿದ್ದಾರೆ. ಡೀಸೆಲ್ ಇನ್ನು ರಿಸ್ಟೋರೇಷನ್ ನಡೀತಾ ಇದೆ. ಸೊ ಇನ್ನು ಮುಲ್ಕಿ ಇನ್ನೂ ಡೆವಲಪಿಂಗ್ ಆಗ್ತಾ ಇದೆ. ಇವಾಗ ನಾವು ನಮ್ಮ ಅಣ್ಣವರಾದಂತಹ ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕಾಯ್ಬೇಕು ಅಷ್ಟೆ. ಸೊ ನಮ್ಮ ಟ್ರೈನ್ ಬಂದುಬಿಟ್ಟು 40 ನಿಮಿಷ ಡಿಲೇ ಓಡ್ತದೆ. ಇವಾಗ ಟೈಮ್ ಬಂದುಬಿಟ್ಟು 6:23. 40 ಮುಕ್ಕಾಲು ಅವರ್ ನಮ್ಮದು ಡಿಲೇ ಓಡ್ತಿದೆ. ಮತ್ತು ಕೊಂಕಣ್ ರೈಲದಲ್ಲಿದೆ ಹಣೆ ಬರ. ಒಂದು ಟ್ರೈನ್ ಬಂತಂದರೆ ಎಲ್ಲದನ್ನ ಸೈಡಿಂಗ್ ಹಾಕ್ಬೇಕು, ಮತ್ತೊಂದು ಟ್ರೈನ್. ಅದೊಂದೇ ಬೇಜಾರು ಕೊಂಕಣ್ ರೈಲದಲ್ಲಿ. ಮತ್ತೆಲ್ಲ ರೂಟಲ್ಲಿ 2 ಡಬಲ್ ಹೈವೇ ಮಾಡಿದ್ರೆ ಇನ್ನೂ ಇವರು ಮಾಡೇ ಇಲ್ಲ. ಡಬಲ್ ಯಾವಾಗ ಮಾಡ್ತಾರೆ ಅಲ್ಲಿ ನೋಡಿ. ಇದು ಆಲ್ರೆಡಿ ಕೊಟ್ಟಾಗಿದೆ ಅವ್ರಿಗೆ ಕಾಷನ್ ಸಿಗ್ನಲ್ ವಿತ್ ಗ್ರೀನ್ ಸಿಗ್ನಲ್ಲು. ಡಬಲ್ ಕಾಷನ್ ಫೀಸ್ ಗ್ರೀನ್ ಇದೆ. ನಮಗೆ ಇವಾಗ ಬಂತು ಟ್ರೈನ್. ಯಾವ ಲೋಕೋಮೋಟಿವ್ ಹಾಕಿದ್ದಾರೆ, ಮೇಜಲ್ಲೇ ವ್ಯಾಪ್ 4 ಹಾಕಿರ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ಸೆಂಟ್ರಲ್ಲಿ ವ್ಯಾಪ್ 4 ಕಮ್ಮಿ ಇಲ್ಲ. ಅರಕಮ್ದು ಎಲ್ಲ ಅಲ್ಲೇ ಬಿದ್ಕೊಂಡಿರ್ತವೆ ವ್ಯಾಪ್ 4. ಆಲ್ಮೋಸ್ಟ್ ಅದೇ ಹಾಕಿರ್ತಾರೆ. ಈಗ ಹೋಗಿರೋ ಮಂಗಳೂರು ಇದು ಮುರುಡೇಶ್ವರ SMBT ಅದೇ ಹಾಕಿದ್ರು. ಕಾಣಿಸ್ತಾ ಇಲ್ಲ ನನಗೆ. ರೆಡ್ ಲೈಟ್ ಹಾಕಿದ್ರೆ ಕಾಣಿಸ್ತಾ ಇಲ್ಲ.
ಬರಲಿ 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 ಬರಲಿ. ಓ ಓ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏ ಯಾರೋ ಮಾರಾಯ ನೀವು. ಯಾವ ಇವೆಲ್ಲ ಮಕ್ಕಳ ಮೊದಲೇ ಟೈಮ್ ವೇಸ್ಟ್ ಅಂತ ಹೇಳ್ತೀವಿ, ಇದರಲ್ಲಿ ಇವರು ಬೇರೆ. ಇಲ್ಲಿ ಈ ಕಡೆ ನಮಗೆ ಪೋರ್ಟ್ ಬರುತ್ತಲ್ಲ, ಪೋರ್ಟು ಮತ್ತು ಕೋಲ್ ಎಕ್ಸ್ಪೋರ್ಟ್ ಆಗೋದ್ರಿಂದ ಇಲ್ಲಿ ಗೂಡ್ಸು ಒಳ್ಳೆ ಓಡಾಡುತ್ತೆ ರೂಟಲ್ಲಿ. ಹಾಗಾಗಿ ಗೂಡ್ಸ್ದು ಲೊಕೊಮೋಟಿವ್ ಎರಡು ಕೋಲ್ಗೆ ಅನ್ಸುತ್ತೆ. ಸೊ ನಾನು ಡಬಲ್ ಅದಕ್ಕೆ ಕೊಟ್ಟರು ಅಂತ ಮಾಡಿದೆ, ಡಬಲ್ ಅದಕ್ಕೆ ಕೊಟ್ಟಿದ್ದಲ್ಲ. ಅಂತ ಪುಣ್ಯಾತ್ಮ ಬಂದ. ನಿಜವಾಗ್ಲೂ ಇಲ್ಲಿ ಪ್ಯಾಸೆಂಜರೇ ಇಲ್ಲ. ಇಲ್ಲಿ ನೋಡಿ, ಎಲ್ಲೆಲ್ಲೂ ಒಂದು ನೋಡ ಇಲ್ಲ. ಅಲ್ಲೊಂದು 4-5 ಜನ ಇದ್ದಾರೆ ಆ ಕಡೆಗೆ, ಇಲ್ಲೊಂದು ಇಬ್ಬರಲ್ಲ ಇವರು ಕೆಲಸ ಮಾಡೋರು. ಸೊ ಅಲ್ಲಿ ನೋಡಿದ್ರೆ ಯಾರೆಲ್ಲ ಪ್ಯಾಸೆಂಜರ್ಸ್ 1-2-3 ಜನ ಬಿಟ್ಟರು, ಆದರೂ ಇಲ್ಲಿ ಸ್ಟಾಪ್ ಕೊಡ್ತಿದ್ದಾರೆ. ಯಾವ ಖುಷಿಗೋ ದೇವರೇ ಗೊತ್ತಿಲ್ಲ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಫೋರ್ ಅರಕ್ಕಂ. ಎಸ್, ಇದು ಮುರುಡೇಶ್ವರ ಕಾಚಿಗುಡ್ಡ ಟ್ರೈನ್ ಖಾಲಿದೆ. ಖಾಲಿ 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 ಖಾಲಿ. ಸೊ ಇದರ ರೇಟ್ ಶೇರಿಂಗ್ ಬಂದುಬಿಟ್ಟು ಮಧುರೈ ಜಂಕ್ಷನ್ ಜೊತೆ. ಸೊ ಕಾಚಿಗುಡ್ಡ ಮಧುರೈ ಜಂಕ್ಷನ್ ಮತ್ತು ಕಾಚಿಗುಡ್ಡ ಮುರುಡೇಶ್ವರ ನೋಡ್ಬೋದು. ಮಧುರೈ ಜಂಕ್ಷನ್ ಜೊತೆ ಕಾಚಿಗುಡ್ಡ. ಸೊ ನೋಡ್ಬೋದು ಕಾಚಿಗುಡ್ಡ ಮತ್ತು ಮುರುಡೇಶ್ವರ ಎಕ್ಸ್ಪ್ರೆಸ್. ಈಗಾದರೂ ಬಿಡೋಣ ಬಿಡು ಬೇಗ ಹೋಗೋಣ. ನನಗನ್ಸುತ್ತೆ ನಮಗೆ ಪಂಚಗಂಗೆ ಜೊತೆನೂ ನಮಗೇನೋ ಇದಾಗುತ್ತೆ ಅನಿಸುತ್ತೆ. ಬ್ಯಾನ್ ಒಂದು ಕ್ರಾಸಿಂಗ್ ಮಾಡೋ ಲೇಟ್ಗೆ. ಇವಾಗ ನಾವಿರೋದು ಬಂದುಬಿಟ್ಟು ಬಿಜೂರು. ಸೊ ಬಿಜೂರು ಅಂತ ಹೇಳಿದ್ರೆ ಯಾವುದಂತ ಮೂಕಾಂಬಿಕಾ ರೋಡ್ಗಿಂತ ಒಂದು ಸ್ಟಾಪ್ ಹಿಂದ್ಗಡೆ. ಸೊ ಇದು ಸ್ಟಾಪ್ ಇರಲಿಲ್ಲ. ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ನಮ್ಮ ಅಣ್ಣವರು ನಮ್ಮನ್ನ ಕ್ರಾಸಿಂಗ್ ಮಾಡ್ತಿದ್ದಾರೆ. ಯಾವುದಂತ ಹೇಳಿದ್ರೆ, ಇವಾಗ ಪಂಚಗಂಗೆ ಎಕ್ಸ್ಪ್ರೆಸ್ ಬಂದುಬಿಟ್ಟು ನಮ್ಮನ್ನ ಕ್ರಾಸಿಂಗ್ ಮಾಡುತ್ತೆ ಬಿಜೂರಲ್ಲಿ. ಇವಾಗ ಅದು ಮೂಕಾಂಬಿಕಾ ರೈಲ್ವೆ ಸ್ಟೇಷನ್ ಇದೆ. ಮೂಕಾಂಬಿಕಾ ಬಂದುಬಿಟ್ಟು ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ಅದನ್ನ ಕ್ರಾಸಿಂಗ್ನ ನಾವು ಬಿಜೂರಲ್ಲಿ ನೋಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಬೈಂದೂರಲ್ಲೇ ಮಾಡ್ಬೋದು ಕ್ರಾಸಿಂಗು. ಬಟ್ ಬೈಂದೂರು ಬಂದುಬಿಟ್ಟು ಮೂಕಾಂಬಿಕಾ ರೋಡ್ ಬಂದುಬಿಟ್ಟು ಓನ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ಅದನ್ನ ಕ್ರಾಸಿಂಗ್ ನಾವು ಬಿಜೂರಲ್ಲಿ ಮಾಡ್ತಿದ್ದೀವಿ. ಆಲ್ರೆಡಿ 1 hour 10 minutes ಲೇಟ್. ಮತ್ತೆ ಡಿಲೇ, ಫುಲ್ ಡಿಲೇ.
ಆಲ್ರೆಡಿ ಫುಲ್ಲು ಗ್ರೀನು, ಗ್ರೀನ್ ಕೊಟ್ಟಿದ್ದಾನೆ ಆಲ್ರೆಡಿ. ಇನ್ನು ಟ್ರೈನ್ ಅದು ಗ್ರೀನ್ ಕೊಟ್ಟಾಕೋಗಿದೆ. ಎಲ್ಲ ಸಿಗ್ನಲ್ ಗ್ರೀನ್ ಇದೆ ಅಂತ ಹೇಳಿದ್ರೆ ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರ್ತಿದೆ ಇವಾಗ. ಒನ್ 6596 ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್. ಇದು ಸೂಪರ್ ಫಾಸ್ಟ್ ಆಗಿರೋದ್ರಿಂದ ಸೊ ಹೈಪ್ ಏನಂತ ಹೇಳ್ತೀವಿ ಅದಕ್ಕೆ, ನಿಜವಾಗ್ಲೂ ಇದು ಭಟ್ಕಳದಲ್ಲಿ ಆಗಬೇಕಾಗಿತ್ತು ಇದು, ಮತ್ತು ಕಾರವಾರ ಎಕ್ಸ್ಪ್ರೆಸ್ದು. ಬಟ್ ಕಾರವಾರ ಎಕ್ಸ್ಪ್ರೆಸ್ ಡಿಲೇ ಆಗಿರೋದ್ರಿಂದ ಬಿಜರಾವ್ ಕ್ರಾಸಿಂಗ್ ಆಗ್ತದೆ. ಸೊ KJM ಡೀಸೆಲ್ ಎಂಜಿನ್. ನಮಗ್ರೇನು ಸೊ ಇದು D1 D2 D3 ಅಲ್ಲಿ ಸೇಮ್ ಕೋಚಸ್ ಇರೋದು. ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆಯಿಂದ, ಅದಕ್ಕೋಸ್ಕರ ಒಂದು ವೀಡಿಯೋ ಆಗಿಬಿಡಲಿ. ಮತ್ತೊಂದು ವಿಸ್ಡಮ್ ಕೋಚು, ನೀವೆಲ್ಲ ನೋಡಿರ್ತೀರ ವಿಸ್ಡಮ್ ಕೋಚು. ಆಮೇಲೆ ಒಂದು ಸ್ಲೀಪರ್ ಕೋಚ್ ಇದೆ. ಸ್ಲೀಪರ್ ಕೋಚ್ ಆದಮೇಲೆ ಒಂದು CC ಇದೆ. CC ಆದಮೇಲೆ ಇದೊಂದು ಚೇರ್ ಕಾರ್. ಐ ಗೆಸ್ ಇದು ಬಂದ್ಬಿಟ್ಟು ನಾರ್ಮಲ್ D1 ಸಿಟ್ಟಿಂಗು, ಜನರಲ್ ಸಿಟ್ಟಿಂಗ್ ಅಂದರೆ ಬುಕಿಂಗ್ ಸಿಟ್ಟಿಂಗ್. ಇದು ನಾರ್ಮಲ್ ಜನರಲ್ ಸಿಟ್ಟಿಂಗು. ಪಾಸ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಶಿರೂರು. ನಾನು ತಿಳ್ಕೊಂಡೆ ಶಿರೂರಿನಲ್ಲಿ ಸೈಡ್ ಆಗ್ತಾರೆ, ಯಾಕಂದರೆ ನಮ್ಮ ಬಿಗ್ ಬಾಸ್ ಬರ್ತಿದ್ದಾರೆ. ಬಿಗ್ ಬಾಸ್ ಬರಬೇಕಿದ್ರೆ ಸೈಡ್ ಆಗ್ತಾರೆ ಅಂತ ಮಾಡಿದೆ. ಏನು ಮಾಡೋದು, ಬಿಗ್ ಬಾಸ್ನೇ ಸೈಡ್ ಹಾಕಿದರೆ ಏನು ಮಾಡೋಕ್ಕಾಗತ್ತೆ. ಬಿಗ್ ಬಾಸ್ ಬೇರೆ ಯಾರು ಅಲ್ಲ, ಕೊಂಕಣ್ರೆ ಓಡಾಡೋ ಮತ್ತೊಂದು ಒಂದೇ ಭಾರತ್ ಅಂತ ಹೇಳಿದ್ರೆ ನಮ್ಮ ಮಡ್ಗಾಂವ್ ಮಂಗಳೂರು ಸೈಡ್ ಒಂದೇ ಭಾರತ್. ಅದು ಪಂಚಗಂಗಾ ಎಕ್ಸ್ಪ್ರೆಸ್ಸಿಗೆ ಹೊರಗಡೆನೇ ಬರುತ್ತೆ. ಸೈಡ್ ಹಾಕ್ತಾರಂತ ಮಾಡಿದೆ, ನಮ್ಮನ್ನೇ ಸೈಡ್ ಹಾಕ್ತಾರಂತ ಮಾಡಿದೆ. ಬಟ್ ಶಿರೂರಲ್ಲಿ ಅದನ್ನೇ ಸೈಡ್ ಹಾಕಿದ್ದಾರೆ. ಸೊ ಇದ್ರದ್ದು ಫಸ್ಟ್ ಒಂದು ಸ್ಟಾಪ್ ಅಂತ ಹೇಳಿದ್ರೆ ಮಡ್ಗಾಂವ್, ಕಾರವಾರ, ಉಡುಪಿ, ಮಂಗಳೂರು ಸೈಡ್ ಅದೇನು ಇಲ್ಲ. ಇದು ಸೂರತ್ ಕಲಲ್ಲಿ ಪಂಚಗಂಗಾನ ಕ್ರಾಸ್ ಮಾಡೋಗುತ್ತೆ ಟ್ರೈನ್. ಕ್ರಾಸ್ ಮಾಡ್ತಿದ್ವಿ ಶಿರೂರು ಆದಮೇಲೆ ಭಟ್ಕಳ. ಖಾಲಿ ಖಾಲಿ ಖಾಲಿ
ಆಲ್ಮೋಸ್ಟ್ ಜರ್ನಿ ಎಂಟಾಗದು ಭಟ್ಕಳದಲ್ಲಿ. ಯಾಕಂದರೆ ನಾವು ಮುಂದೆ ಹೋಗ್ತಿಲ್ಲ, ಭಟ್ಕಳದಲ್ಲೇ ನಮ್ಮದು ಊರು. ಭಟ್ಕಳದಲ್ಲಿ ಜರ್ನಿನೂ ಎಂಟಾಗಲ್ಲ. ಆಲ್ಮೋಸ್ಟ್ ರೀಚ್ ಆದ್ವಿ. ಪ್ಲ್ಯಾಟ್ಫಾರ್ಮ್ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಇಲ್ಲಿ ಪ್ಲ್ಯಾಟ್ಫಾರ್ಮ್. ಸೊ ಸೇಮ್ ನಾನು ಇವಾಗ ಜನರಲ್ ಬುಕ್ ಮಾಡಿದ್ದೆನಲ್ಲ, ಹಾಗೆ ನಾನು ಮತ್ತೊಂದು ಸಾವಿರ ಬುಕ್ ಮಾಡಿದ್ದೆ ಯಾವುದ್ರಂತ ಅಂತ ಹೇಳಿದ್ರೆ ನಾನು ವಾಪಸ್ ಬೆಂಗಳೂರು ಹೋಗಿ. ಸೊ ಬೆಂಗಳೂರಿಗೆ ಯಾವ್ದು ಬುಕ್ ಮಾಡಿದ್ದೆ ಅಂತ ಹೇಳಿದ್ರೆ ನಾನು ಇವಾಗ ತೋರಿಸಲ್ಲ. ಸೊ ಆರಾಮ್ಸೆ ಚೇರ್ ಥರ ಇದೆಯಲ್ಲ, ಆ ಥರ CC ಚೇರ್ಸು. ಸೊ ಆ ಥರ ಬುಕ್ ಮಾಡಿದ್ದೆ. ವೀಡಿಯೋ ಮಾಡೋದೇನು ಬೇಡ ಅನಿಸುತ್ತೆ. ಗೊತ್ತಾಗಿದೆ ವೀಡಿಯೋ ಹೇಗೆ ಇರುತ್ತೆ, ಜರ್ನಿ ಹೇಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಅದ್ರ ಮೇಲೆ ಏನು ವೀಡಿಯೋ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್